ದೇವಿಗೆ 5 ಜನ ಒಳಗಡೆಗೆ ಇದ್ದಾರೆ. 5ರಲ್ಲಿ ಭಾರತೀ ದೇವಿ ಏನೇನೂ ಸಮಸ್ಯೆ ಇಲ್ಲದೆ ಇದ್ದವಳು, ಕೇವಲ ಪರೋಪಕಾರಕ್ಕಾಗಿ ಅವತಾರ ಮಾಡಿ ಬಂದವರು. ಏನ್ ಪರೋಪಕಾರ? ಯಾರಿಗಾಗಿ ಪರೋಪಕಾರ ಮಾಡಬೇಕಾಗಿತ್ತು ಅಂದ್ರೆ, ಪೂರ್ವಂ ಹ್ಯುಮಾಚ ದೇವ್ಯಸ್ಥ ಕದಾಚಿತ್ ಭರ್ತೃಭಿರ್ಯುತಾಹ ವಿಲಾಸಂ ದರ್ಶಯಾಮಾಸುಹು ಬ್ರಹ್ಮಣ ಪಶ್ಯತೋಧಿಕಂ. ಒಂದು ಬಾರಿ ಬ್ರಹ್ಮಸಭೆಯಲ್ಲಿ ಈ ಪಾರ್ವತೀ ದೇವಿ, ಶಚಿ, ಶ್ಯಾಮಲೆಯರು, ಉಷಾದೇವಿಯರು 4 ಜನರು ತಮ್ಮ ತಮ್ಮ ಗಂಡಂದರ ಜೊತೆಗೆ ಆ ಸಭೆಯಲ್ಲಿ, ಯಾವ ಸಭೆ ಅದು? ಬ್ರಹ್ಮದೇವರ ಮನೆ. ತುಂಬಾ ಗಂಭೀರವಾಗಿರ್ಬೇಕಾಗ್ತದೆ. ಕೆಲವು ಸಭೆ ಸಮಾರಂಭಗಳಿಗೆ ಹೋದಾಗ ಎಲ್ಲ ಕಡೆಗೂ ನಾವು ಮನೆಯಲ್ಲಿ ಹೇಗಿರ್ತೀವಿ ಹಾಗೆ ಇರ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಹೋದಾಗ ಅದರದ್ದೇ ಒಂದು ವ್ಯವಸ್ಥೆ ಅಂತ ಇರ್ತದೋ ಇಲ್ಲೋ, ಹಾಗೆ ಇರ್ಬೇಕಲ್ಲಿ. ನಾವು ಅಲ್ಲಿ ಹೋದಲ್ಲೂ ನಮ್ಮಂತೆ ಇರ್ತೀವಿ ಅಂತ ಹೋದ್ರೆ ಅದು ವ್ಯವಸ್ಥೆ ಕೆಟ್ಟ ಹೋಗ್ಬಿಡ್ತದೆ. ಹಾಗಿದ್ರೆ ಏನ್ ಮಾಡಿದ್ರು ಅಂದ್ರೆ, ತಮ್ಮ ಗಂಡನ ಜೊತೆಗೆ ಸ್ವಲ್ಪ ಅತಿರೇಕದ ವರ್ತನೆಯನ್ನ ಮಾಡಿದ್ರಂತೆ. ತಮ್ಮದೇ ಗಂಡಂದ್ರು, ಅವರ ಜೊತೆಗೆ ನೀವು ಪ್ರೀತಿಯಿಂದ ಇರಬೇಕು, ಅವರ ಜೊತೆಗೆ ನಿಮಗೆ ವಿವಾಹ ಮಾಡಿಕೊಟ್ಟಿದೆ, ಸುಖವಾಗಿ ಇರ್ರಿ ಅಂತ ಹೇಳಿದ್ರು ಕೂಡ ಹಾದಿ ಬೀದಿಯಲ್ಲಿ ರೋಡ್ನಲ್ಲೆಲ್ಲ ಹಾಗೆ ಮಾಡಬಾರ್ದಲ್ಲ. ರೋಡಿನಲ್ಲಿ ಹೇಗೆ ವ್ಯವಹಾರ ಮಾಡ್ಬೇಕು ಹಾಗೆ ಮಾಡ್ಬೇಕಲ್ಲ. ಆ ಸಭೆಯಲ್ಲಿ ಅವಳೇನು ಮಾಡಿದ್ಲು ಅಂತ ಕೇಳಿದ್ರೆ, ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ, ವಿಲಾಸಂ ದರ್ಶಯಾಮಾಸುಹು. ಶ್ರೀಮದಾಚಾರ್ಯರಂತಾರೆ, ಮಹಾಭಾರತ ಅಂತದೆ, ಸಭೆಗೆ ಅನುಚಿತವಾದ ಪುರುಷ ಸ್ತ್ರೀ ಸಂಬಂಧದ ಪ್ರದರ್ಶನ ಆಯಿತಂತೆ. ಅಲ್ಲಿ ಎಷ್ಟು ತೋರಿಸ್ಬೇಕು ಅಷ್ಟೇ ಇರಬೇಕು. ಸ್ವಲ್ಪ ಅಧಿಕವಾದದ್ದಕ್ಕಾಗಿ ಬ್ರಹ್ಮದೇವರು ಶಾಪ ಹಾಕಿದ್ದಾರಂತೆ. ಶಶಾಪ ತಾಸ್ತದಾ ಬ್ರಹ್ಮ ಮಾನುಷೀಂ ಯೋನಿಮಾಪ್ಸ್ಯತ ತತ್ರಾನ್ಯಗಾಶ್ಚ ಭವೇತ್ತೇವಂ ಶಪ್ತಾಹ ಸುರಾಂಗನಾಹ. ನೀವು ಅನುಚಿತವಾಗಿ ವರ್ತನೆ ಮಾಡಿದ್ದಕ್ಕಾಗಿ ಮನುಷ್ಯ ಯೋನಿಯಲ್ಲಿ ಹುಟ್ಟ್ರಿ ಅಂತ ಹೇಳ್ತಾರೆ. ಬರೇ ಮನುಷ್ಯ ಯೋನಿಯಲ್ಲಿ ಹುಟ್ಟುವುದಲ್ಲ, ಅಲ್ಲಿ ನಿಮಗೆ ಪರಪುರುಷರ ಸಂಪರ್ಕವಾಗಲಿ ಅಂತ ಶಾಪ ಕೊಡ್ತಾರೆ ಬ್ರಹ್ಮದೇವರು. ಈ ಪುರಾಣಗಳನ್ನು ನೋಡ್ತಾ ಬರುವಾಗ ಯಾವುದೇ ದೇವತೆಗಳಿಗೆ ಶಾಪ ಕೊಟ್ಟರೂ ಕೂಡ ನೀವು ಮನುಷ್ಯರಾಗಿ ಹುಟ್ಟ್ರಿ ಅಂತ ಶಾಪ ಇದೆ ರೀ. ಯಾಕೆ ಗೊತ್ತೇನು? ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ದೇವತೆಗಳಿಗೆ ನರಕಕ್ಕೆ ಹೋಗೋ ಹಾಗಿಲ್ಲ ಅವರು ತಪ್ಪು ಮಾಡಿದಾಗ. ಅಂಧಂತಮಸ್ಸಂತರೂ ಇಲ್ಲವೇ ಇಲ್ಲ. ಹಾಗಾದರೆ ಅವರು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆಯನ್ನ ಎಲ್ಲಿ ಅನುಭವಿಸಬೇಕು ಅಂತ ಕೇಳಿದ್ರೆ, ಮನುಷ್ಯರಾಗಿ ಹುಟ್ಟಿ ಬಂದು ಶಿಕ್ಷೆಯನ್ನು ಅನುಭವಿಸ್ಬೇಕಂತೆ. ನೋಡ್ರಿ, ಈ ಭೂಲೋಕ ಇದೆಯಲ್ಲ, ನಮಗೆಲ್ಲ ಕರ್ಮಭೂಮಿಯಾಗಿದ್ರೆ ನಾವಿಲ್ಲಿ ಹುಟ್ಟಿ ಬಂದು ಸಾಧನೆ ಮಾಡಿಕೊಳ್ಳೋದಾದರೆ, ದೇವತೆಗಳಿಗೆ ಇದು ಶಿಕ್ಷೆಯ ಭೂಮಿಯಂತೆ, ಶಿಕ್ಷಾ ಅನುಭವಿಸುವುದಕ್ಕಾಗಿ ಬರುವಂತಹದ್ದಂತೆ. ದೇವತೆಗಳು ಮನುಷ್ಯ ಯೋನಿಯಲ್ಲಿ ಹುಟ್ಟಿ ಬಂದಿದ್ದಾರೆ ಅಂತಂದ್ರೆ ಶಿಕ್ಷೆ ಅನುಭವಿಸುವುದಕ್ಕಾಗಿ ಬಂದಿದ್ದಾರೆ ಅಂತ ಅರ್ಥ. ಅದು ಕೆಲವರು ಯಾರು ಹೀಗೆ ಶಾಪಾದಿಗಳಾಗಿದೆಯೋ ಅವರು ಅಂತ ಅರ್ಥ. ಎಲ್ಲರದ್ದು ಹೇಳ್ತಿಲ್ಲ, ವಾಯುದೇವರಿಲ್ಲವೇ ಇಲ್ಲ ಹಾಗೆಲ್ಲ ಕೆಲವರದ್ದು ಇರೋದಿಲ್ಲ, ಇವರದ್ದು ಹೇಳ್ತಿರೋದು ಈ ಸಂದರ್ಭದಲ್ಲಿ. ಹಾಗೆ ದೇವತಾ ಸ್ತ್ರೀಯರೆಲ್ಲರಿಗೂ ಕೂಡ ಬ್ರಹ್ಮದೇವರು ಕೊಟ್ಟ ಶಾಪ ಏನು ಅಂದ್ರೆ, ಕೆಳಗಡೆಗೆ ಮನುಷ್ಯರಾಗಿ ಹುಟ್ಟಬೇಕು, ಅಲ್ಲಿಯೂ ನಿಮಗೆ ಪರಪುರುಷರ ಸ್ಪರ್ಶವಾಗಬೇಕು. ಯಾಕೆ ಹೀಗಂದ್ರು? ಇಲ್ಲಿ ಗಂಡನ ಜೊತೆಗೆ ಅಧಿಕವಾಗಿ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಕ್ಕೆ ಭೂಮಿಯಲ್ಲಿ ಮನುಷ್ಯರಾದಾಗ ಇನ್ನೊಬ್ಬ ಪುರುಷ ನಿಮ್ಮ ಸ್ಪರ್ಶ ಮಾಡಲಿ, ಅದು ದೇವತಾ ಸ್ತ್ರೀಯರಿಗೆ ಮಹಾಶಿಕ್ಷರಿ. ಅದು ಎಂದೆಂದೂ ದೇವತಾ ಸ್ತ್ರೀಯರು ತಮ್ಮ ಪುರುಷನನ್ನ ಬಿಟ್ಟರೆ ಪರಪುರುಷರ ಸ್ಪರ್ಶವಲ್ಲ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡುವುದಿಲ್ಲ. ಅಂಥದ್ದು ಇಲ್ಲಿ ಬಂದಾಗ ನಿಮಗೆ ಹಾಗಾಗಲಿ ಅಂತ ಬ್ರಹ್ಮದೇವರು ಶಾಪ ಕೊಟ್ರೆ ಎಷ್ಟು ದುಃಖ ಆಗಿರಬೇಡ. ಇದು ಒಂದಾಯಿತು. ಇನ್ನೊಂದು ಕಥೆಯನ್ನೇ ಹೇಳ್ತದೆ ಪುರಾಣಾಂತರವು. ಅವರು ವಿಚಾರ ಮಾಡಿದರು, ಈಗ ನಾವು ಕೆಳಗೆ ಹುಟ್ಟಿದಾಗ ಬ್ರಹ್ಮದೇವರ ಶಾಪವೂ ಸತ್ಯ ಆಗಿರಬೇಕು, ನಮ್ಮ ಪಾತಿವೃತ್ಯಕ್ಕೂ ಭಂಗ ಬಂದಿರಬಾರ್ದಲ್ಲ, ಅದನ್ನು ಹೇಗೆ ಮಾಡಬೇಕು ಅಂತ ವಿಚಾರ ಮಾಡಿ ಎಲ್ಲರೂ ಭಾರತೀ ದೇವಿ ಕಡೆಗೆ ಹೋದ್ರಂತೆ. ಯಾರನ್ನು ಹುಡುಕ್ಲಿಲ್ಲ, ನೇರವಾಗಿ ಭಾರತೀ ದೇವಿ ಕಡೆಗೆ ಹೋದ್ರಂತೆ. ಯಾಕೆ ಭಾರತೀ ದೇವಿ ಕಡೆಗೆ ಹೋಗಿದ್ದು? ಈಗಾಗಲೇ ಪಾರ್ವತೀ ದೇವಿಯಲ್ಲಿ ಸೇರಿಕೊಂಡಿದ್ದಾಳೆ. ಪಾರ್ವತೀ ದೇವಿನ ಕೆಳಗಿನವರಂತರೂ ಇಲ್ಲಿ ಜೊತೆಗಿದ್ದಾರೆ. ಇನ್ನೂ ಕೆಳಗೆ ಹೋದರೆ ಉಪಯೋಗವೇ ಇಲ್ಲ, ಆದ್ರಿಂದ ಮೇಲಿನವರ ಕಡೆಗೆ ಹೋಗಬೇಕು. ಮೇಲೆ ಇದ್ದವರಿಬ್ರು, ಒಂದು ಸರಸ್ವತಿ ಒಂದು ಭಾರತಿ. ಸರಸ್ವತಿಗೆ ಭೂಮಿಯಲ್ಲಿ ಅವತಾರವಿಲ್ಲ, ಉಳಿದವಳೊಬ್ಬಳೇ ಭಾರತೀ ದೇವಿ, ಹಾಗಾಗಿ ಅವಳ ಕಡೆಗೆ ಹೋಗೋಣ ಅಂತ ಹೇಳಿ ಕೇಳಿಕೊಳ್ಬೇಕಲ್ಲ, ನೀವು ನಮಗೊಂದು ಅನುಗ್ರಹ ಮಾಡಬೇಕು ಅಂತ. ಎಷ್ಟು ದಿವಸ ಸೇವೆ ಮಾಡಿದ್ದಾರೆ ಗೊತ್ತಾ? ಸಹಸ್ರ ವತ್ಸರಂ ಚೈನಾಂ ಶುಶ್ರೂಷಿತ್ವಾ ಬಭಾಷಿರೆ. 1000 ವರ್ಷಗಳ ಕಾಲ ಪಾರ್ವತೀ ದೇವಿ, ಶ್ಯಾಮಲಾದೇವಿ, ಶಚೀದೇವಿ, ಉಷಾದೇವಿಯರು ಭಾರತೀ ದೇವಿಯ ಸೇವೆಯನ್ನು ಮಾಡ್ತಾರಂತೆ 1000 ವರ್ಷಗಳ ಕಾಲ. ಎದಕ್ಕೆ ಅಂದ್ರೆ ಕೇವಲ ಮಾತಾಡ್ಲಿಕ್ಕೆ. ದಯಮಾಡಿ ನಮಗೊಂದು ಅನುಗ್ರಹ ಮಾಡಬೇಕು ಅಂತ ಇಷ್ಟು ಕೇಳಿಕೊಂಡು ವರ ಪಡಿಲಿಕ್ಕೆ 1000 ವರ್ಷ ಅವರ ಮನೆಯಲ್ಲಿ ಸೇವೆ ಮಾಡಬೇಕಂತ. ಈಗ ವಿಚಾರ ಮಾಡಬೇಕು ನಾವು, ಭಾರತೀ ದೇವಿಯರ ಎತ್ತರ ಎಷ್ಟಿದೆ ಅಂತ. ಪಾರ್ವತೀ ದೇವಿ ಅಂಥವಳು ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ಅಂತ ಯಾವ ಪಾರ್ವತೀ ದೇವಿಯನ್ನು ನಾವು ವಾಗಭಿಮಾನಿನಿ ಅಂತ ಕರಿತೇವೆ,
ಅಂತಹ ಪಾರ್ವತೀ ದೇವಿಯರು ಭಾರತೀ ದೇವಿಯರಿಂದ ವರ ಪಡಿಲಿಕ್ಕೆ 1000 ವರ್ಷ ಅವರ ಮನೆಯಲ್ಲಿ ಸೇವೆ ಮಾಡಬೇಕಾಯ್ತಂತೆ. ಎಷ್ಟು ಎತ್ತರ ಅವರದ್ದು. ಸೇವೆ ಮಾಡಿ ಆದಮೇಲೆ ಕೇಳಿದ್ರಂತೆ, ಏನು ಬೇಕಾಗಿತ್ತು ಅಂತ ಕೇಳಿದ್ರು. ವರ ಕೊಡ್ತೀನಿ, ಏನು ಬೇಕಾಗಿತ್ತು? ನಾವೆಲ್ಲ ಮನುಷ್ಯರಾಗಬೇಕಾಗಿದೆ, ಮನುಷ್ಯರಾದಾಗ ಇನ್ನೊಬ್ಬರ ಸ್ಪರ್ಶ ಆಗಬೇಕು ಅಂತ ಬ್ರಹ್ಮದೇವರ ಶಾಪ ಇದೆ, ದಯಮಾಡಿ ನೀವು ನಮ್ಮ ಜೊತೆಗೆ ಅವತಾರ ಮಾಡಬೇಕು. ನಿಮ್ಮ ಜೊತೆಗೆ ನಾವು ಅವತಾರ ಮಾಡಿದರೆ ಬ್ರಹ್ಮದೇವರ ಶಾಪವೂ ಕೆಲಸ ಮಾಡ್ತದೆ, ನಮ್ಮ ಪಾತಿವ್ರತ್ಯಕ್ಕೆ ಭಂಗವೂ ಬರುವುದಿಲ್ಲ, ಅದಕ್ಕೆ ನೀವು ಬರಬೇಕು ಅಂದ್ರಂತೆ. ಹೌದು, ಅವರಂದ್ರು, ಅಲ್ಲಪ್ಪ ನೀವು ಮನುಷ್ಯರಾಗಿ ಹುಟ್ಟಿಕ್ಕೆ ನಾನು ಯಾಕೆ ಬರಬೇಕು ಅಂತ. ಇಲ್ಲ, ಇದಕ್ಕೆ ಇನ್ನೊಂದು ಶಾಪ ಸೇರಿಕೊಂಡಿದೆ ಅಂತ ಮತ್ತೆ 2ನೇ ಶಾಪದ ಕಥೆ. ಏನು? ಇವರೆಲ್ಲರೂ ಸೇರಿಕೊಂಡು ಒಂದೇ ದೇಹದಲ್ಲಿ ಕೂತಿದ್ರಂತೆ. ಯಾರೆಲ್ಲ ಸೇರಿಕೊಂಡು? ಪಾರ್ವತೀ ದೇವಿ, ಶ್ಯಾಮಲಾದೇವಿ, ಶಚೀದೇವಿ, ಉಷಾದೇವಿ 4 ಜನರು ಒಂದೇ ದೇಹದಲ್ಲಿ ಸೇರಿಕೊಂಡು ಬ್ರಹ್ಮದೇವರ ಮುಂದೆ ಹೀಗೊಮ್ಮೆ ಹಾಗೊಮ್ಮೆ ಸಂಚಾರ ಮಾಡಿದ್ರಂತೆ. ಯಾಕೆ? ಬ್ರಹ್ಮದೇವರ ಜ್ಞಾನದ ಪರೀಕ್ಷೆ ಮಾಡಬೇಕು ಅಂತ ಹೋದ್ರಂತೆ. ಬ್ರಹ್ಮದೇವರಿಗೆ ನಾವು ಒಂದೇ ದೇಹದಲ್ಲಿ ಇದ್ದದ್ದು ಗೊತ್ತಾಗ್ತದೋ ಇಲ್ವೋ ನೋಡೋಣ ಅಂತ ಹೇಳಿ. ನೋಡ್ರಿ, ಈ ಮಾತುಗಳೆಲ್ಲ ನಾವು ಶಾಸ್ತ್ರದಲ್ಲಿ ಅಳವಡಿಸಿಕೊಂಡಾಗ ಬ್ರಹ್ಮದೇವರ ಜ್ಞಾನದ ಎತ್ತರವನ್ನ ಲೋಕಕ್ಕೆ ಪರಿಚಯಿಸ್ಲಿಕ್ಕೆ ಹೊರಟಿದ್ರೋ ಏನೋ ಇವರೆಲ್ಲ ದೇವತಾಸ್ತ್ರೀಯರು. ಒಂದರ್ಥದಲ್ಲಿ ಹೋದ್ರು, 1 ಬಾರಿ 2 ಬಾರಿ 3 ಬಾರಿ ಸಂಚಾರ ಮಾಡಿದಾಗ ಬ್ರಹ್ಮದೇವರಂತಾರೆ, ನನ್ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದೀರಾ ನೀವು? ಈಶ್ವರಾದನ್ಯತ್ರ ಆಲೋಚನೆ ಸರ್ವಶೇಕಂ ಜ್ಞಾನಂ. ಟೀಕಾಕೃತ್ಪಾದರಂತಾರೆ, ಭಗವಂತನನ್ನ ಬಿಟ್ಟರೆ ಉಳಿದ ಕಡೆಗೆ ಸುಮ್ಮನೆ ಆಲೋಚನಾ ಮಾಡಿದ್ರೆ ಎಲ್ಲವೂ ತಿಳಿದು ಬರುವಂತಹದ್ದು ವಾಯುದೇವರ ಜ್ಞಾನ, ಬ್ರಹ್ಮದೇವರ ಜ್ಞಾನ. ಅಂಥದ್ದು ನೀವು ನನಗೆ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ, ಹಾಗಾಗಿ ನೀವು ಒಂದೇ ದೇಹದಲ್ಲಿ ಇದ್ದುಕೊಂಡು 3 ಬಾರಿ ಹುಟ್ಟ್ರಿ ಅಂತ ಶಾಪ ಹಾಕಿದ್ದಾರೆ. ಇದು ಹಿಂದೆ ಆದ ಶಾಪ ಇದು. ಹಾಗಾದರೆ ಈ 4 ಜನರಿಗೂ ಒಂದೇ ದೇಹ ಬರಬೇಕು, ಆ ದೇಹದಲ್ಲಿ 3 ಬಾರಿ ಹುಟ್ಟಿ ಬರಬೇಕು. ಜೊತೆಗೆ ಇದೊಂದು ಶಾಪ ಏನು ಅಂದರೆ, ಭೂಮಿಯಲ್ಲಿ ಹುಟ್ಟಿ ಪರಪುರುಷರ ಸ್ಪರ್ಶವಾಗಲಿ ಅಂತ. ಹಾಗಾದರೆ 4 ಹುಟ್ಟುಗಳಿವೆ, 2 ಶಾಪಗಳಿವೆ. 2 ಶಾಪ 4 ಹುಟ್ಟುಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಆ ದೇವತಾ ಸ್ತ್ರೀಯರೆಲ್ಲ ಹೋದದ್ದು ಎಲ್ಲಿ ಅಂದರೆ ಭಾರತೀ ದೇವಿ ಕಡೆಗೆ. ಅಮ್ಮ, ಹೀಗಾಗಿದೆ, ನೀವು ಬಂದ್ರೆ ನಿಮ್ಮ ದೇಹದಲ್ಲಿ ನಾವು 4 ಜನ ಸೇರಿಕೊಳ್ಳುತ್ತೇವೆ, ಭೂಮಿಯಲ್ಲಿ ಹುಟ್ಟೋಣ. ಹುಟ್ಟಿದಾಗ ಅಲ್ಲಪ್ಪ ಭೂಮಿಯಲ್ಲಿ ಹುಟ್ಟೋಣ, ಮುಂದೇನು? ಪರಪುರುಷರ ಸ್ಪರ್ಶ ಆಗುವುದಿಲ್ಲ. ಯಾಕಾಗುವುದಿಲ್ಲ ಅಂದರೆ, ನಿಮ್ಮನ್ನ ಮುಟ್ಟುವ ಯೋಗ್ಯತೆ ಇದ್ದದ್ದು ವಾಯುದೇವರಿಗೆ ಮಾತ್ರ. ಏನು ಅದ್ಭುತವಾದ ಮಾತು ಹೇಳ್ತಾರೆ ಶ್ರೀಮದಾಚಾರ್ಯ ಹೇಳುವಾಗ. ಒಂದಂತಾರೆ, ಚತುರ್ಜನ್ಮ ಭವೇತ್ ಭೂಮೌ ತ್ವಾಂನಾನ್ಯೋ ಮಾರುತಾದ್ ವ್ರಜೇತ್ ನಿಯಮೋಯಂ ಹರೇರ್ಯಸ್ಮಾದ್ ಅನಾದಿರ್ ನಿತ್ಯ ಏವಚ. ಎಂದೆಂದೂ ಕೂಡ ಭಾರತೀ ದೇವಿಯರನ್ನ ವಾಯುದೇವರು ಬಿಟ್ಟರೆ ಇನ್ನೊಬ್ಬರು ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಿಯಮವನ್ನು ಭಗವಂತ ಮಾಡಿದ್ದಾನಂತೆ. ಆಲೋಚನೆ ಮಾಡ್ರಿ, ಅನಾದಿರ್ ನಿತ್ಯ ಏವಚ. ಈ ನಿಯಮ ಅನಾದಿ ನಿತ್ಯ. ಅಷ್ಟೇ ಅಲ್ಲ, ಮತ್ತೊಂದು ಮಾತು ಹೇಳ್ತಾರೆ, ಸ್ವಭರ್ತ್ರಾಸಹ ಜನ್ಮಸು ಅನಂತ ತೋಷಣಂ ಹರೇಹೆ ಅಂತ. ಗಂಡನ ಜೊತೆಗೆ ಸೇರಿಕೊಂಡೇ ಭಾರತೀ ದೇವಿಯರು ಅನಂತ ರೀತಿಯಿಂದ ಭಗವಂತನ ಪರಿಚಾರ ಸೇವೆಯನ್ನ ಮಾಡಬಹುದು, ಮಾಡ್ತಾರೆ, ಸಂತೋಷ ಪಡಿಸ್ತಾರಂತೆ. ಶ್ರೀಮದಾಚಾರ್ಯ ಅನ್ನುವ ವಾಕ್ಯ ಏನು ಅಂದ್ರೆ, ಭಾರತೀ ದೇವಿಯರಿಗೂ ವಾಯುದೇವರಿಗೂ ಸಾಮರ್ಥ್ಯ ಎಷ್ಟು ಅಂದ್ರೆ, ಭಗವಂತನನ್ನ ಅನಂತ ರೀತಿಯಿಂದ ಸಂತೃಪ್ತಿ ಪಡಿಸುವಂತಹ ಯೋಗ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಭಾರತೀ ವಾಯುದೇವರಿಗೆ. ಏನು ಯೋಗ್ಯತಾ ಅದು? ಏನೋ ನಾವು ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ, ಮುಗದೇ ಹೋತ್ರಿ, ಇನ್ನೇನು ಇಲ್ಲೇ ಇಲ್ಲ. ಅವು ನಾವು ದೇವರಿಗೆ ನೈವೇದ್ಯ ಇಟ್ಟರೆ ಉಂಟು, ಇಲ್ಲದೆ ಇದ್ರೆ ಇಲ್ವೇ ಇಲ್ಲ. ನೈವೇದ್ಯ ಇರೋದಿಲ್ಲ, ಛತ್ರ ಇರೋದಿಲ್ಲ, ಚಾಮರ ಇರೋದಿಲ್ಲ. ಬಾಯಲ್ಲಿ ಮಾತ್ರ ಎಲ್ಲ ಹೇಳ್ತಿರ್ತೇವೆ, ಛತ್ರಂ ಚಾಮರಂ ಮೊಸರಂ ಎಲ್ಲ ಹೇಳ್ತಿರ್ತೇವೆ. ಯಾಕಂದ್ರೆ ಯಾವುದು ಇರೋದಿಲ್ಲ ನಮ್ಮ ಕಡೆಗೆ. ಇಲ್ಲದೆ ಇದ್ದದ್ದನ್ನೆಲ್ಲ ಬಾಯಲ್ಲಿ ಹೇಳಿ ತೃಪ್ತಿಪಡಿಸ್ತಿರ್ತೇವೆ. ಅನಂತ ರೀತಿಯಿಂದ ಸಂತೋಷ ಪಡಿಸುವಂತಹ ಯೋಗ್ಯತೆ ವಾಯು ಭಾರತೀಯರಿಗಿದೆ ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಆಯಿತು, ಅದಕ್ಕೇನಿವಾಗ ನೀನು ನಮ್ಮ ಜೊತೆಗೆ, ಅರ್ಥಾತ್ ನಾವು ನಿಮ್ಮ ದೇಹದಲ್ಲಿ ಬಂದು ಬಿಟ್ಟರೆ, ಭೂಮಿಯಲ್ಲಿ ನೀನು ಅವತಾರ ಮಾಡಿದಾಗ ವಾಯುದೇವರು ಮಾತ್ರ ನಿನ್ನನ್ನು ಲಗ್ನ ಮಾಡಿಕೊಳ್ತಾರೆ. ವಾಯುದೇವರು ನಿನ್ನ ಸ್ಪರ್ಶ ಮಾಡಿದರೆ ನಮಗಂತರೂ ಪರರ ಸ್ಪರ್ಶ ಆಯಿತು. ಹೌದು, ಬ್ರಹ್ಮದೇವರ ವರ ಏನಿದೆ, ಪರಪುರುಷರ ಸ್ಪರ್ಶ ಆಗಲಿ ಅಂತ. ನನ್ನ ಗಂಡ ಅಲ್ಲ, ಇವಳ ಗಂಡ ಅಲ್ಲ, ಯಮದೇವರಲ್ಲ, ಇಂದ್ರ ಅಲ್ಲ, ಅಶ್ವಿನಿ ದೇವತೆಗಳಲ್ಲ, ರುದ್ರದೇವರಲ್ಲ, ಅವರು ಯಾರೂ ಅಲ್ಲದವರು ವಾಯುದೇವರು ಪರರು. ಆ ಪರಪುರುಷನ ಸ್ಪರ್ಶವಾಯಿತು, ನಮ್ಮ ಪಾತಿವ್ರತ್ಯಕ್ಕೆ ಭಂಗ ಇಲ್ಲ. ಯಾಕೆ? ಪರಪುರುಷ ಸ್ಪರ್ಶ ಆದ್ಮೇಲೆ ಪಾತಿವ್ರತ್ಯಕ್ಕೆ ಯಾಕೆ ಭಂಗ ಇಲ್ಲ ಅಂದ್ರೆ, ವಾಯುದೇವರು ನಮಗೆ ಮಾವನ ಸ್ಥಾನದಲ್ಲಿ ಇದ್ದವರು, ತಂದೆಯ ಸ್ಥಾನದಲ್ಲಿ ಇದ್ದವರಾದ್ದರಿಂದ ತಂದೆ ಮಕ್ಕಳನ್ನ ಮುಟ್ಟಿದ್ರೆ, ಮಾವ ಸೊಸೆಯನ್ನ ಮುಟ್ಟಿದ್ರೆ ಯಾವ ದೋಷ ಹೇಗಿಲ್ಲವೋ ಹಾಗೆ ವಾಯುದೇವರು ನಮ್ಮ ಸ್ಪರ್ಶ ಮಾಡಿದ್ರೆ ನಮಗೆ ದೋಷವೇ ಬರುವುದಿಲ್ಲ, ನಮ್ಮ ಪಾತಿವ್ರತ್ಯಕ್ಕೆ ಯಾವ ಭಂಗ ಬರುವುದಿಲ್ಲ. ಅದಕ್ಕಾಗಿ ನಿಮ್ಮ ಬಳಿ ಬಂದು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡ್ರಿ, ಎಷ್ಟೆಲ್ಲ
ಹೊಂದಿಸಬೇಕು ಆ ಶಾಸ್ತ್ರದಲ್ಲಿ ವ್ಯವಸ್ಥೆಯನ್ನ. ಇಲ್ಲದೇ ಹೋದರೆ ಒಂದು ದೇಹದಲ್ಲಿ ಇಷ್ಟು ಜನ ಇರೋದೇನು, ಲಗ್ನ ಮಾಡಿಕೊಳ್ಳೋದೇನು, ಅವರು ಇವರನ್ನು ಮುಟ್ಟೋದೇನು, ಮುಂದೆ ಬಹಳ ದೀರ್ಘ ಇದೆ ಇದೆಲ್ಲ ವಿಚಾರ. ಆ ಒಂದೊಂದು ಮಾತುಗಳನ್ನು ಅಷ್ಟೇ ತಿಳಿಸ್ತಾ ಹೊರಟಿದ್ದೇನೆ. ಹಾಗಾಗಿ ಆ ವಾಯುದೇವರು ಬಂದಾಗ ವಾಯುದೇವರು ನಿನ್ನ ಲಗ್ನ ಮಾಡಿಕೊಂಡು ನಿನ್ನ ಸ್ಪರ್ಶ ಮಾಡಿದರೆ ನಮಗೆ ಯಾರಿಗೂ ಬಾಧಕ ಇಲ್ಲ. ಬ್ರಹ್ಮದೇವರ ಶಾಪ ಸರಿ ಹೋಗ್ಬಿಡ್ತದೆ ಪರಪುರುಷರ ಸ್ಪರ್ಶ ಅನ್ನುವುದು. ಹಾಗಾಗಿ ನೀನು ಬರಬೇಕು ಅಂತ ಹೇಳಿದ್ದಕ್ಕೆ ಭಾರತೀ ದೇವಿ ಅಂತಾಳೆ, ಆಗಲಿ ಅವಶ್ಯವಾಗಿ ಬರ್ತೇನೆ ಅಂತ ಒಪ್ಪಿಕೊಳ್ಳುತ್ತಾಳೆ. ನೋಡ್ರಿ, ಇದು ವಾಯುದೇವರಲ್ಲೂ ಭಾರತೀ ದೇವರಲ್ಲೂ ಕಾಣುವಂತಹ ಲೋಕ ಕಾರುಣ್ಯ. ಕೇವಲ ಕಾರುಣ್ಯದಿಂದಾಗಿ ಅವತಾರ ಮಾಡಿ ಬಂದದ್ದು, ಇನ್ಯಾವುದಲ್ಲ. ಭಾಗವತದಲ್ಲಿ ಕೇಳ್ತೇವೆ, ಕ್ಷೀರಸಾಗರ ಮಥನ ಆಯ್ತಂತೆ. ಕ್ಷೀರಸಾಗರ ಮಥನ ಆದಾಗ ಮೊಟ್ಟ ಮೊದಲು ಬಂದದ್ದು ಯಾವುದು ಅಂತ ಕೇಳಿದ್ರೆ ವಿಷ ಬಂತಂತೆ. ಯಾರು ಕುಡಿಬೇಕು ಅಂತ ಪ್ರಶ್ನೆ ಬಂತು. ವಿಷ ಬಂದಾಗ ಯಾರು ಕುಡಿಬೇಕು ಅಂತ. ವಿಷ ಇದು ಕುಡಿಯೋ ವಸ್ತು ಅಲ್ರಿ. ಯಾರಾದರೂ ಪಾತ್ರೆಯಲ್ಲಿ ಹಾಕ್ಕೊಂಡು ನಿಮಗೆ ಬೇಕಾ ಅಂತ ಕುಡಿತಾರೆ ಯಾರಾದರೂ? ಕಾಫಿ ಕುಡಿತಾರೆ, ಟೀ ಕುಡಿತಾರೆ, ಹಾಲು ಕುಡಿತಾರೆ, ನೀರು ಕುಡಿತಾರೆ, ಮಜ್ಜಿಗೆ ಕುಡಿತಾರೆ, ಎಳ್ನೀರು ಕುಡಿತಾರೆ. ವಿಷ ಯಾರು ಕುಡಿತಾರೆ? ಯಾರು ಕುಡಿಯೋದಿಲ್ಲ. ಅದನ್ನು ಕುಡಿಯೋ ವಸ್ತುನ ಯಾರಿಗಾದರೂ ಕೇಳಬೇಕು, ನೀವೊಂದು ಸ್ವಲ್ಪ ತಗೊಳ್ತೀರಾ ಅಂದರೆ ಬೇಡ ಅಂತ ಹೇಳ್ತಿರ್ತಾರೆ. ನಾನು ಅದಕ್ಕೆ ನಮ್ಮಲ್ಲಿ ತಮಾಷೆ ಮಾಡ್ತಿರ್ತೀನಿ, ಈ ವಿಷ ತಗೊಳ್ಳಿಕ್ಕೆ ಬರುವಾಗ ಯಾರು ಒಲ್ಲೆ ಅಂತ ಹೇಳಂತೆ. ಹೇಗಿರ್ತಿತ್ತು ಅಂದರೆ, ಸ್ವಾಮಿಗಳು ಮುದ್ರೆ ಕೊಡ್ಲಿಕ್ಕೆ ಒಲೆ ಮೇಲಿಂದ ಮುದ್ರೆ ಎತ್ತಿರ್ತಾರಲ್ಲ, ಆಗ ಈ ವಿದ್ವಾಂಸರು ಮುಂದೆ ನಿಂತವರೆಲ್ಲ ಹಿಂದೆ ಸರಿತಾರಂತೆ. ಪಾಪ ಯಾಕೆ? ಎಲ್ಲ ಮೊದಲು ಆಗಲಿ, ಗೃಹಸ್ಥರು ಸದ್ಗೃಹಸ್ಥರದೆಲ್ಲ ಆಗಲಿ, ಅದೆಲ್ಲ ಅವ್ರು ಹಾಕ್ಸ್ಕೊಂಡ್ಮೇಲೆ ಬಿಸಿ ಇಳಿತದಲ್ಲ, ಆವಾಗ ಇವ್ರು ಹೋಗಿ ಕೈ ಹೊಡ್ಕೊಂಡು ನಿಂತ್ಕೊಳ್ತಾರಂತೆ, ಹಾಕ್ರಿ ಸ್ವಾಮಿ ಅಂತ ತಿಳ್ಕೊಂಡು. ಹಾಗಿತ್ತು ಪರಿಸ್ಥಿತಿ. ಅದು ಯಾರು ಕುಡಿಬೇಕ್ರಿ ಆ ವಿಷವನ್ನ? ಯಾರೂ ತಯಾರಿಲ್ಲ. ಆವಾಗ ಹೇಗೆ ವಾಯುದೇವರು ಲೋಕ ಸಂರಕ್ಷಣೆಗಾಗಿ ವಿಷಪ್ರಾಶನವನ್ನ ಮಾಡಿ ಲೋಕವನ್ನು ಉದ್ಧಾರ ಮಾಡಿದರೋ ಕೇವಲ ಕಾರುಣ್ಯ, ಅದೇ ರೀತಿಯಾಗಿ ಅವರ ಪತ್ನಿಯಾಗಿರುವಂಥ ಭಾರತೀ ದೇವಿಯೂ ಕೂಡ ತಮಗೇನೂ ವರ ಇಲ್ಲ, ಶಾಪ ಇಲ್ಲ, ಭೂಮಿಯಲ್ಲಿ ಬರಬೇಕಾದ ಪ್ರಸಂಗ ಇಲ್ಲ. ಆದರೂ ಆ 4 ಜನ ಸ್ತ್ರೀಯರಿಗಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಬರ್ತಾರೆ. ಬಂದಾಗ ಮೊದಲನೇ ಜನ್ಮ ವಿಪ್ರಕನ್ಯಾ ಅನ್ನುವಂತಹ ಜನ್ಮ ಬರ್ತದೆ. ಆದ ಮೇಲೆ ಮುಂದೆ ಬರುವಂತಹದ್ದು ನಳನ ಮಗಳಾಗಿ ಬಂದಿರುವಂಥ ಇಂದ್ರಸೇನ ಅನ್ನುವಂತಹ ಜನ್ಮ. ಇವೆಲ್ಲದಕ್ಕೂ ಒಂದೊಂದಕ್ಕೂ ಘಟನೆಯನ್ನು ಹೇಳುತ್ತಾರೆ. ಪ್ರತಿ ಬಾರಿ ಅವತಾರ ಮಾಡಿದಾಗ ಮೊದಲನೇ ಸರ್ತಿ ದೇಹ ಬಂತು, ವಿಪ್ರಕನ್ಯೆಯಾಗಿ ಬಂದ್ಬಿಟ್ರು. ಆವಾಗ ಸರಿಯಾಗಿ ವಾಯುದೇವರು ಹನುಮಂತನಾದದ್ದರಿಂದ ಅವರು ಬ್ರಹ್ಮಚಾರಿಗಳಾದರು. ಇವಳು ಬ್ರಹ್ಮಚಾರಿ ಆಗಿಬಿಟ್ಲು ವಿಪ್ರಕನ್ಯಾಗಿ. ಲಗ್ನವೇ ಇಲ್ಲ, ಅಲ್ಲಿ ಮುಟ್ಟೋ ಪ್ರಸಂಗ ಬರಲಿಲ್ಲ, ಪರಪುರುಷ ಇಲ್ಲ, ಮುಟ್ಟೋದಿಲ್ಲ, ಎಂಥದ್ದು ಇಲ್ಲ. ಆದರೆ ಒಂದು ಸಮಸ್ಯೆ ಆಯಿತು. ಏನು? 5 ಜನ ದೇಹದಲ್ಲಿದ್ದಾಗ 5 ಜನರಿಗೂ ಕೂಡ ಒಟ್ಟಿಗೆ ಏಳಬೇಕು ಅಂತ ಬುದ್ಧಿ ಬರಬೇಕು, ಒಟ್ಟಿಗೆ ಕೂಡಬೇಕು ಅಂತ ಬುದ್ಧಿ ಬರಬೇಕು, ಒಟ್ಟಿಗೆ ಉಣಬೇಕು, ಮಲಗಬೇಕು, ಹೋಗಬೇಕು ಅಂತ ಬುದ್ಧಿ ಬರಬೇಕು. ವಿಚಾರ ಮಾಡಿ ನೋಡ್ರಿ, 5 ಜನ ಒಬ್ಬರು ದೇಹದಲ್ಲಿ ಇದ್ದವರು ಒಬ್ಬೊಬ್ಬರು ಒಂದೊಂದನ ಮಾಡಿದರೆ, ನಾನು ಹೇಳ್ತೇನೆ ಅಂತ ಭಾರತೀ ದೇವಿ ಎದ್ದು ಹೋಗ್ಬಿಡೋದು, ಪಾರ್ವತಿ ದೇವಿ ನಾನು ಹೇಳೋದಿಲ್ಲ, ನಾನು ಇಲ್ಲೇ ಕೂತ್ಕೊಂಡಿರ್ತೇನೆ ಅಂತ ಕೂತ್ಬಿಡೋದು. ಈ ದೇಹ ಏಳಬೇಕು, ಕೂಡಬೇಕು. ಆ ಮಧ್ಯದಲ್ಲಿ ಉಷಾದೇವಿಯರು, ಇಲ್ಲ ನಾನು ಮಲಗ್ತೇನೆ ಅಂತ ಮಲ್ಕೊಳ್ಳಿಕ್ಕೆ ಹೋದ್ರೆ ಆ ದೇಹ ಏನಾಗಬೇಡ ಎಲ್ಲಾದ್ರೂ. ಅದಕ್ಕೆ ಈ ಕರ್ಮೈಕ್ಯ, ಈ 5 ಜನರ ಕರ್ಮ ಒಂದೇ ಆಗಬೇಕು ಅನ್ನೋ ಉದ್ದೇಶಕ್ಕೆ ತಪಸ್ಸು ಮಾಡಿದ್ರಂತೆ. ಕೆಳಗಿನವರೆಲ್ಲರೂ ಕೂಡಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದರು. ಭಾರತೀ ದೇವಿ ರುದ್ರಾಂತರ್ಗತನಾದ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾರೆ. ಪರಮಾತ್ಮ ಭಾರತೀ ದೇವಿಗೂ ರುದ್ರದೇವರು ಕೆಳಗಿನವರಿಗೂ ವರವನ್ನು ಕೊಟ್ಟಾಗ ಎಲ್ಲರ ಕರ್ಮ ಒಂದಾಗ್ತದಂತೆ. ಆಯಿತು ಅಂತ ಇದು ಮತ್ತೆ ಪ್ರತಿ ಬಾರಿ ಹೀಗೆ ಮಾಡ್ತಾ ಬರ್ತಿದ್ದಾರೆ. ಆ ಇಂದ್ರಸೇನ ಅಂತ ಆದಾಗ ಅವನನ್ನು ಲಗ್ನ ಮಾಡಿಕೊಂಡದ್ದು ಮುದ್ಗಲ ಎನ್ನುವಂಥ ಒಬ್ಬ ಋಷಿಗಳು. ಅವ್ರದ್ದೊಂದು ಕಥೆ. ಅವರು ಪುರಾಣ ಓದುವಾಗ ಸುಮ್ಮನೆ ಪುರಾಣ ಓದಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕೋ ಬೇಡವೋ, ಬ್ರಹ್ಮದೇವರು ಒಬ್ಬ ಕನ್ಯೆಯನ್ನು ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿದ ಕನ್ಯೆಯನ್ನ ತಾವೇ ಮೋಹಿಸಿ ಬಿಟ್ರು ಅಂತ ಪುರಾಣದಲ್ಲಿ ಇದೆ, ಭಾಗವತದಲ್ಲೇ ಇದೆ. ನೋಡ್ರಿ, ಎಷ್ಟು ನಾವೆಲ್ಲ ಆಚಾರ್ಯರ ಗ್ರಂಥ ಇದ್ದದ್ದಕ್ಕೆ ಬದುಕಿದ್ದೇವೆ ಅನ್ನೋದಕ್ಕಿಂತ ದೃಷ್ಟಾಂತ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯವನ್ನ ಬರೆದು ಪರಮಾನುಗ್ರಹ ಮಾಡಿದ್ದಾರೆ. ಇಲ್ಲದೆ ಹೋಗಿದ್ರೆ ಮುದ್ಗಲ ಋಷಿಗಳ ಆಗಿರುವಂತಹ ಸ್ಥಿತಿ ನಮಗೆಲ್ಲರೇ ಆಗಿದ್ರೆ ಪರಿಸ್ಥಿತಿ ಏನು? ಅವರೇನು ಅನ್ಕೊಂಡ್ರು, ಅಯ್ಯೋ ಬ್ರಹ್ಮದೇವರಿಗೂ ಕೂಡ ಹೆಣ್ಣಿನ ವ್ಯಾಮೋಹ ಹೋಗ್ಲಿಲ್ಲ, ಹುಚ್ಚು, ತಾವೇ ಸೃಷ್ಟಿ ಮಾಡಿದ ಕನ್ಯೆಯಿಂದ ಬೆನ್ನತ್ಕೊಂಡು ಹೋದ್ರಲ್ಲ ಅಂತ ನಕ್ಕು ಬಿಟ್ರಂತೆ. ಚಕಮೇ ಪುತ್ರಿಕಾಂ ಬ್ರಹ್ಮ ಇತ್ಯಶ್ರಣೋತ್ಸ ಕಥಾಂತರೆ ಅಪಾಹಸತ್ ಸೋಬ್ಜಯೋನಿಂ ಶಶಾಪೈನಂ ಚತುರ್ಮುಖ. ಅದನ್ನು ನೋಡಿ ಬ್ರಹ್ಮದೇವರು ಶಾಪ ಕೊಟ್ರಂತೆ. ಅಲ್ಲೋ, ಪುರಾಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ ಬರೋದಿಲ್ಲ ನಿನಗೆ? ಅಬದ್ಧ ಅರ್ಥ ಮಾಡಿಕೊಳ್ತೀಯ ನೀನು? ನಿನಗೆ ಉತ್ತಮ ದೇವತಾ ಸ್ತ್ರೀಯರ ಸಂಪರ್ಕವಾಗ್ಲಿ ಶಾಪ ಹಾಕಿಬಿಟ್ರಂತೆ. ಋಷಿಗಳಿಗೆ ತಮಗಿಂತಲೂ ಸೋತ್ತಮರಾದ ಸ್ತ್ರೀಯರ ಸಂಪರ್ಕವಾದರೆ ಮಹಾಪರಾಧ.
ಹೇಗೆ ದೇವತಾ ಸ್ತ್ರೀಯರಿಗೆ ಪರಪುರುಷರ ಸಂಪರ್ಕವಾದರೆ ಮಹಾಪರಾಧವೋ ಹಾಗೆ ಋಷಿಗಳಿಗೆ ಸೋತ್ತಮ ಸ್ತ್ರೀಯರ ಸಂಪರ್ಕವಾಗಿ ಬಿಟ್ರೆ ಮಹಾಪರಾಧ. ಒಂದಕ್ಕೊಂದಕ್ಕೆ ಬಹಳ ಅನರ್ಥಗಳು. ಅದಕ್ಕೆ ಒಂದು ಮಾತಿದೆ ರೀ, ಏನು ಅಂದರೆ ಪುರಾಣವನ್ನು ಸರಿಯಾಗಿ ಓದದೇ ಇದ್ರೆ, ಪುರಾಣವನ್ನು ಸರಿಯಾಗಿ ಕೇಳದೆ ಹೇಳದೆ ಹೋದರೆ ನರಕಕ್ಕೆ ಹೋಗ್ಲಿಕ್ಕೆ ಬೇರೆ ದಾರಿ ಬೇಡವಂತೆ, ಪುರಾಣನೇ ಸಾಕಂತ ಹೇಳ್ತಾ ಇದ್ದಾರೆ. ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವ ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ. ಒಂದು ಪುರಾಣ ವಾಕ್ಯ ಇದು. ಏನು ಭಾಷಾತ್ರಯಂ ನ ಜಾನಾತಿ, ಪುರಾಣದಲ್ಲಿ ಬರುವಂತಹ ದರ್ಶನ ಭಾಷಾ, ಗುಹ್ಯ ಭಾಷಾ, ಸಮಾಧಿ ಭಾಷೆಗಳು ಗೊತ್ತಿಲ್ಲ. ರೀತಿನಾಂ ಶತಮೇವಚ, 100 ರೀತಿಗಳಿವೆ, ಅವು ಗೊತ್ತಿಲ್ಲ. ಕೊನೆಗೆ ಹಿಂಗೇನೂ ಗೊತ್ತಿಲ್ಲದೇನೆ ಪುರಾಣವನ್ನು ಹೇಳಿದ್ರೆ ಹೇಳಿದವರು ಕೇಳಿದವರು ಇಬ್ಬರೂ ಕೂಡಿಕೊಂಡು ಒಟ್ಟಿಗೆ ನರಕಕ್ಕೆ ಹೋಗ್ತಾರಂತೆ. ಬಹಳ ಒಳ್ಳೆ ಕೆಲಸ, ನರಕಕ್ಕೆ ಹೋಗ್ಲಿಕ್ಕೆ ಇನ್ನೇನು ತಪ್ಪು ಕೆಲಸ ಮಾಡೋದು ಬೇಕಾಗಿಲ್ಲ. ಹಾಗಾದ್ರೆ ಆಚಾರ್ಯ 1 ಗಂಟೆಯಿಂದ ನೀವು ಪುರಾಣ ಹೇಳ್ತಿದ್ದೀರಿ, ನಿಮ್ಮ ಪುರಾಣ ಕೇಳಿದ ಮೇಲೆ ನಮ್ಮ ಪರಿಸ್ಥಿತಿ ಏನಾಗಬೇಡಿ. ಈಗ ನಾವು ಇಬ್ಬರು ಕೂಡ್ಕೊಂಡು ಒಂದೇ ಟ್ರೈನಿಗೆ ಹತ್ತೋಣ ಹೇಗೋ ಅಂತ ಕೇಳಿದ್ರೆ ಏನು ಸಮಸ್ಯೆ ಇಲ್ಲ. ನಮಗೆ ಶ್ರೀಮದಾಚಾರ್ಯ ಇದ್ದದ್ರಿಂದ ಯಾವ ಭಯವೂ ಇಲ್ಲ. ಶ್ರೀಮದಾಚಾರ್ಯ ಬಂದು ಎಲ್ಲ ಪುರಾಣಗಳಿಗೆ ವ್ಯವಸ್ಥಿತವಾದ ಅರ್ಥವನ್ನು ಬರೆದು ಕೊಟ್ಟದ್ರಿಂದ ನಾವು ತಪ್ಪು ಅರ್ಥ ಹೇಳುವುದೂ ಇಲ್ಲ, ಕೇಳುವುದೂ ಇಲ್ಲ, ಪ್ರಶ್ನೆಯೇ ಇಲ್ಲ. ಸರಿಯಾದ ಅರ್ಥವನ್ನೇ ಕೇಳ್ತೀವಿ, ಸರಿಯಾದ ಅರ್ಥವನ್ನೇ ಹೇಳ್ತೀವಿ ನಾವು. ಹಾಗಾಗಿ ಶ್ರೀಮದಾಚಾರ್ಯರು ಈ ಭಾಗವತದಲ್ಲಿ ಬಂದ ಈ ಪ್ರಸಂಗಕ್ಕೆ ಸರಿಯಾಗಿ ಅರ್ಥವನ್ನು ಹೇಳಿ ವ್ಯವಸ್ಥೆ ಮಾಡ್ತಾರೆ. ಆ ಮುದ್ಗಲ ಮತ್ತೆ ಬ್ರಹ್ಮದೇವರನ್ನು ಕೇಳಿಕೊಂಡಾಗ ಬ್ರಹ್ಮದೇವರು ವರ ಕೊಡ್ತಾರೆ. ಆಯಿತು, ನಿನ್ನ ದೇಹದಲ್ಲಿ ವಾಯುದೇವರೇ ಬಂದಿದ್ದು, ಆ ವಾಯುದೇವರು ಉತ್ತಮ ಸ್ತ್ರೀಯ ಜೊತೆಗೆ ಸಂಗ ಮಾಡ್ತಾರೆ, ನಿನಗೆ ಯಾವ ದೋಷ ಬರುವುದಿಲ್ಲ ಅಂತ ಹೇಳಿದಾಗ ಆ ಮುದ್ಗಲನ ದೇಹದಲ್ಲಿ ವಾಯುದೇವರು ಬಂದಿರ್ತಾರೆ. ಇಂದ್ರಸೇನ ಎಂಬುವಳ ಜೊತೆಗೆ ವಿವಾಹ ಮಾಡಿಕೊಳ್ತಾರೆ. ಮುಂದೆ ಅದೆಲ್ಲವೂ ಜೀವನವಾಗ್ತದೆ ಅಂತ ಹೇಳಿದ ಮೇಲೆ ಈಗ ಕೊನೆ ಪ್ರಸಂಗ, ಮುಂದಿನ ಜನ್ಮ ಬರಬೇಕಾಗಿದೆ. ಅದೇ ದ್ರೌಪದಿ ದೇಹ. 4 ಜನ ಸೇರಿಕೊಂಡು ತಪಸ್ಸು ಮಾಡ್ತಾ, 5 ಜನ ಸೇರಿಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಎದಕ್ಕೆ, ಏನು ತಪಸ್ಸು? ನಮಗೆ ನಮ್ಮ ಗಂಡಂದ್ರು ಸಿಗಲಿ ಅಂತ ತಿಳಿದುಕೊಂಡು ಒಂದೇ ದೇಹದಲ್ಲಿದ್ದಾರೆ. 5 ಧ್ವನಿ ಬರ್ತಾ ಇದೆ. ಒಂದೇ ದೇಹದಲ್ಲಿದ್ದಾಗ 5 ಧ್ವನಿಗಳು, ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ. ಅವು 5 ಜನ ಮಾಡ್ತಿದ್ದಾನೆ. ಆಗ ರುದ್ರದೇವರನ್ನ ಕುರಿತು ತಪಸ್ಸು ಮಾಡುವಾಗ, ಯಾಕೆ ಅಂದರೆ ಈ ಗಂಡ ಹೆಂಡತಿಯರನ್ನ ಕೂಡಿಸೋ ಜವಾಬ್ದಾರಿ ಎಲ್ಲ ಅವರಿಗೆ ಕೊಟ್ಟುಬಿಟ್ಟಿದ್ದಾರೆ. ದಾಂಪತ್ಯಾರ್ಥಂ ಉಮಾಂ ಸತೀಂ ಅಂತ ಹೇಳಿದಂತೆ ದಾಂಪತ್ಯಕ್ಕಾಗಿ ಪಾರ್ವತೀ ದೇವಿ ರುದ್ರದೇವರು ಇವರೇ ಇರೋದಾದ್ದರಿಂದ ರುದ್ರದೇವರನ್ನ ಕರೀತಾರೆ. ರುದ್ರದೇವರು ಬರ್ತಾರೆ, ಪರಮಾತ್ಮನು ಬರ್ತಾನೆ. ರುದ್ರದೇವರ ದೇಹದಲ್ಲಿದ್ದ ಪರಮಾತ್ಮ ಹಾಗೂ ರುದ್ರದೇವರು ಇಬ್ಬರೂ ವರ ಕೊಡ್ತಾರೆ. ಭಾರತೀ ದೇವಿಗೆ ನಿನ್ನ ಗಂಡ ನಿನಗೆ ಸಿಗಲಿ ಅಂತ, ರುದ್ರದೇವರು ಈ 4 ಜನರಿಗೆ ನಿಮ್ಮ ಗಂಡಂದ್ರು ಸಿಗಲಿ ಅಂತ ಅವರು ವರ ಕೊಟ್ಟಿದ್ದಾರೆ. ಆಗ ದೇಹದಲ್ಲಿ ಇರುವ 4 ಜನ ಅದು ಒಂದು ಕ್ಷಣ ಮತ್ತೆ ಮೋಹ ಬಂತಂತೆ. ಆಚಾರ್ಯರಂತಾರೆ, ಯಾವ ಕ್ಷಣಕ್ಕೆ ಯಾವ ದೇವತಾ ಸ್ತ್ರೀಯರಿಗೆ ಹೇಗೆ ಮೋಹ ಬರ್ತದೋ ಗೊತ್ತಿಲ್ಲ. ಅಯ್ಯಯ್ಯೋ, ಅದು ರುದ್ರದೇವರು ವಟುವಿನ ರೂಪದಲ್ಲಿ ಬಂದಿದ್ರಂತೆ, ಬ್ರಾಹ್ಮಣನ ವಟುವಿನಲ್ಲಿ. ಈ ವಟು ನಮಗೇನು ವರ ಕೊಟ್ಟಿದ್ದಾನೆ ಅಂದ್ರೆ 4 ಗಂಡಂದರಾಗ್ಲಿ ಅಂತ ವರ ಕೊಟ್ಟಿದ್ದಾರೆ ಅಂತ ದುಃಖ ಪಡ್ಲಿಕ್ಕೆ ಶುರು ಮಾಡಿದ್ರಂತೆ. ಒಂದು ದೇಹದಲ್ಲಿದ್ದಾರೆ, ಅವರು ಕೊಟ್ಟದ್ದು ನಿಮಗೆ 4 ಜನರಿಗೂ ಗಂಡ ಸಿಗಲಿ ಅಂತ. ಇವರು ಒಂದು ದೇಹದಲ್ಲಿ ಇದ್ದದ್ದು ಎಲ್ಲರೂ ತಿಳ್ಕೊಂಡ್ರು, ಈ ಒಂದು ದೇಹದಲ್ಲಿದ್ದ ನಮಗೆ 4 ಗಂಡಂದರಾಗ್ತಾರೆ ಅಂತ ತಪ್ಪು ತಿಳಿದ್ರಂತೆ. ಅದಾದ್ಮೇಲೆ ಮತ್ತೆ ಕಥೆ ಬೆಳೀತದೆ. ಇಂದ್ರದೇವರು ಬರ್ತಾರೆ, ರುದ್ರದೇವರು ಹೇಳ್ತಾರೆ, ಅದೇನು ಮುಗಿಯುವ ಕಥೆಯಲ್ಲಾದ್ದರಿಂದ ಹೀಗೆ ಒಂದು ದೇಹದಲ್ಲಿ ದೇವತಾ ಸ್ತ್ರೀಯರು ಸೇರಿಕೊಂಡದ್ದಾಗ ಆಗ ದ್ರೌಪದಿ ಎನ್ನುವಂತಹ ಒಂದು ರೂಪ ಹುಟ್ಟಿಕೊಳ್ಳುತ್ತದೆ. ಇದೆಲ್ಲ ವರಶಾಪಗಳ ಕಥೆಯಾದ್ದರಿಂದ ಇಂತಹ ದ್ರೌಪದಿ ದೇವಿ 5 ಜನರನ್ನ ಮಾಡಿಕೊಳ್ಳಿಕ್ಕೆ ಈ ವರಶಾಪಗಳು ಕಾರಣ ಅಂತ ಶ್ರೀಮದಾಚಾರ್ಯ ನಿರೂಪಣೆ ಮಾಡ್ತಾರೆ. ಮಹಾಭಾರತದಲ್ಲಿ ದ್ರುಪದ ರಾಜ ಒಪ್ಪೋದಿಲ್ಲ, ನಾನು ಒಬ್ಬಳನ್ನ 5 ಜನರಿಗೆ ಕೊಡೋದಿಲ್ಲ ಅಂತ ಹೇಳಿದಾಗ ವೇದವ್ಯಾಸ ದೇವರು ದಿವ್ಯ ದೃಷ್ಟಿಯನ್ನ ಕೊಟ್ಟು ಆ ದ್ರೌಪದಿ ದೇವಿಯ ದೇಹದಲ್ಲಿದ್ದ 5 ಸ್ತ್ರೀಯರನ್ನ ತೋರಿಸಿ ಯಾರ್ಯಾರ ಜೊತೆಗೆ ಯಾರ್ಯಾರಿದ್ದಾರೆ ಎಂಬುದನ್ನೆಲ್ಲ ಹೇಳಿಕೊಟ್ಟ ಮೇಲೆ ಸಮಾಧಾನವಾಗಿ ವಿವಾಹವನ್ನ ಮಾಡಿಕೊಡ್ತಾನೆ ಅಂತ ಹೀಗೆ ವಿವಾಹದವರೆಗೆ ನಿರೂಪಣೆಯನ್ನು ಮಾಡ್ತಾರೆ. ನನಗೆ ಈ ದ್ರೌಪದಿ ದೇವಿಯ ಪಾತ್ರದ ವಿವರಣೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. 45 ನಿಮಿಷದ ಅವಕಾಶ ಇತ್ತು. 55 ನಿಮಿಷಗಳವರೆಗೆ ಉಪನ್ಯಾಸವನ್ನು ಮಾಡಿದ್ದೇನೆ. 10 ನಿಮಿಷ ನಿಮ್ಮ ಸಮಯವನ್ನು ಹೆಚ್ಚು ತಗೊಂಡಿದ್ದೇನೆ. ಆ ಸಮಿತಿಯವರ ಕಡೆಯಿಂದಲೂ 10 ನಿಮಿಷ ತಗೊಂಡಿದ್ದೇನೆ. ಆದ್ದರಿಂದ ಅವರಲ್ಲಿ ಕ್ಷಮೆ ಕೇಳ್ತಾ ನನಗೆ ಕೊಟ್ಟಿರುವ ಈ ಅವಕಾಶವನ್ನು ಉಪಯೋಗಿಸಿಕೊಳ್ತಾ ಇಲ್ಲಿಗೆ ವಿಷಯವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಒಂದೇ 2 ಮಾತುಗಳನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಪರಮಪೂಜ್ಯ ಫಲಿಮಾರು ಶ್ರೀಪಾದದ್ವಯರು ಅವರ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಾ ಇದೆ. ಸ್ವಾಮಿಗಳ ಬಗ್ಗೆ ಹೇಳುವ ಪ್ರಸಂಗವೇ ಇಲ್ಲ. ಎಲ್ಲರೂ ವಿದ್ವಾಂಸರು ಬಂದವರೆಲ್ಲ ಸ್ವಾಮಿಗಳ ಬಗ್ಗೆ ತಮ್ಮ ಅನುಭವಗಳನ್ನು ಹೇಳ್ತಿರ್ತಾರೆ. ನಾವು ಇಲ್ಲಿ ರವಿಯವರಿದ್ದಾರೆ, ಸ್ವಾಮಿಗಳಿದ್ದಾರೆ. ಈ ಊರಿನಲ್ಲಿ ನಾನು ಸುಮಾರು 10-12 ವರ್ಷಗಳಿಂದ ಪ್ರವಚನಕ್ಕೆ ಬರ್ತಾ ಇದ್ದೇನೆ. ಬರುವುದು ಒಂದೇ ಕಾರಣ ಏನು ಅಂದರೆ ಪರಮಪೂಜ್ಯ ಫಲಿಮಾರು ಶ್ರೀಪಾದರು.
ಅವರು ಈ ಊರಿನಲ್ಲಿ ಪ್ರವಚನ ಆಗಬೇಕು, ಎಲ್ಲ ವಿದ್ವಾಂಸರ ಕಡೆಯಿಂದ ಆಗಬೇಕು, ಪ್ರವಚನ ಆಗಬೇಕು ಅಂತ ಹೇಳಿ ರವಿಯವರ ಕೈಯಲ್ಲಿ ಮಠದಿಂದಲೇ ವಿದ್ವಾಂಸರಿಗೆ ಸಲ್ಲಬೇಕಾದ ಸಂಭಾವನೆಯನ್ನು ಕೊಟ್ಟು, ಸಂಭಾವನೆಯನ್ನು ಬೇರೆ ಕಡೆಗೆ ಕೇಳಲಿಕ್ಕೆ ಹೋಗಬೇಡ್ರಿ, ಮಠದಿಂದಲೇ ಇರಲಿ, ಯಾಕೆ ಅಂದರೆ ಮಠದಿಂದ ವಿದ್ವಾಂಸರ ಪೋಷಣೆ ಆಗಬೇಕು. ನೋಡ್ರಿ, ಕರ್ನಾಟಕದಲ್ಲಿ ನೀವು ಊರಿಗೆ ಹೋದರೆ ಊರಿಗೆ 10 ಮಂದಿ ಜನ ವಿದ್ವಾಂಸರು ಇದ್ದಾರೆ, 10, 20, 30, 40. ಅಲ್ಲಿ ಪಾಠ ಪ್ರವಚನ ರೆಗ್ಯುಲರ್. ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ, ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಆ ಪ್ರಮಾಣದಲ್ಲಿ ಕಡಿಮೆ ಇದೆ. ಅದಕ್ಕೆ ಆ ಕೊರತೆಯನ್ನು ನೀಗಿಸಬೇಕು ಅಂತ ಪರಮಪೂಜ್ಯ ಶ್ರೀಪಾದರು ತಾವೇ ಮಠದಿಂದ ವಿದ್ವಾಂಸರ ಸಂಭಾವನೆಯನ್ನು ಕೊಟ್ಟು ವಿದ್ವಾಂಸರನ್ನ ಕರೆಸಿ ಪಾಠ ಪ್ರವಚನ ಮಾಡಿಸ್ರಿ ಅಂತ ಹೇಳಿ ಮಾಡಿದ ವ್ಯವಸ್ಥೆಯಲ್ಲಿ ನಮ್ಮ ರವಿಯವರು ಇದ್ದಾರೆ. ಅವರು ಅದೇನು ಪ್ರೇಮವೋ ಗೊತ್ತಿಲ್ಲ, ಸ್ವಾಮಿಗಳ ಅನುಗ್ರಹ ಏನೋ ಗೊತ್ತಿಲ್ಲ, 18 ಪುರಾಣಗಳನ್ನು ಹೇಳಿಸ್ಬೇಕು ಅಂತ ಸಂಕಲ್ಪ ಮಾಡಿ ಅನೇಕ ಪುರಾಣಗಳಾಯಿತು. ಬರೀ ಪುರಾಣಗಳೆಲ್ಲ ಬೇರೆ ಬೇರೆ ವಿಷಯಗಳು ಆಯಿತು. ಅನೇಕ ಬಾರಿ ಈ ಊರಿಗೆ ಬಂದು ಪ್ರವಚನ ಮಾಡಿದ್ದು ಇದ್ದದ್ದು ಸತ್ಯವಾಗಿದ್ದು ಸ್ವಾಮಿಗಳ ಅನುಗ್ರಹದಿಂದ, ಬೇರೆ ಏನಿಲ್ಲ. ಅವರೇ ಮಾಡಿದ ಅನುಗ್ರಹದಿಂದಲೇ ನಾ ಈ ಊರಿಗೆ ಬಂದು ಪ್ರವಚನವನ್ನು ಮಾಡುವಂತಾಯಿತು. ಆ ಮೂಲಕ ಈ ಕೊಯಮತ್ತೂರಿನ ಅನೇಕ ಸದ್ಗೃಹಸ್ಥರು ಎಲ್ಲರೂ ನನಗೆ ಪರಿಚಯವಾಗುವಂತೆ ಆಯಿತು ಅಂತ ಸ್ವಾಮಿಗಳಲ್ಲಿ ಇದು ಅವರ ಅನುಗ್ರಹ ಅಂತ ಸ್ಮರಣೆ ಮಾಡ್ತಾ, ಜೊತೆಗೆ ನಮ್ಮ ಪರಿಮಳಾಚಾರ್ಯರು ನಮ್ಮ ಸೋದರ ಮಾವ ಆಗಬೇಕು, ಜೊತೆಗೆ ಇನ್ನೂ ಅನೇಕ ಜನ ಇದ್ದಾರೆ, ನಮ್ಮ ಪ್ರಹ್ಲಾದ್ ಅವರಿದ್ದಾರೆ, ಹಾಗೂ ನಮ್ಮ ವ್ಯಾಸರಾಜ್ ಅವರು, ಗೋಪಿ ಮಾಮ, ರಮಾಕಾಂತಾಚಾರ್ಯರು, ಎಲ್ಲರೂ, ಶ್ರೀನಿವಾಸ, ಹರ್ಷ ಅವರ ಮಕ್ಕಳು ಎಲ್ಲರೂ ಕೂಡ, ಇದೇನೋ ಕರ್ಮಧರ್ಮ ಸಂಯೋಗ ಗೊತ್ತಿಲ್ಲ, ಒಂದು 6 ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಪ್ರತಿ ಬಾರಿ ಬಂದಾಗಲೂ ಕೂಡ ಒಂದು ಹೊಸ ವಿಷಯದೊಂದಿಗೆ ಪ್ರವಚನಕ್ಕೆ ಬರ್ತಾ ಇದ್ದೇನೆ. ನನ್ನ ಮೇಲೆ ಬಹಳ ಪ್ರೇಮ ನಮ್ಮ ಸೋದರ ಮಾವನಿಗೆ, ಯಾಕೆ ಗೊತ್ತಿಲ್ಲ, ಅದು ಏನೋ ರಾಯರ ಅನುಗ್ರಹ ಅಷ್ಟೇ, ಬೇರೆ ಏನಿಲ್ಲ. ಅವರು ಬಹಳ ಪ್ರೇಮದಿಂದ ನನಗೆ ಪ್ರತಿ ವರ್ಷ ಈ ಸಪ್ತಾಹ ಕಾರ್ಯಕ್ರಮದಲ್ಲಿ ಕರೆಸಿ ಪ್ರವಚನ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅವರ ಎಲ್ಲ ಟೀಮಿಗೆ ನಾನು ಹೇಳಿದೆ ಆಗಲೇ, ನಮ್ಮ ಅಪ್ಪಣ್ಣಾಚಾರ್ಯರು, ಸದಾನಂದ ಶಾಸ್ತ್ರಿಗಳು, ಅವರೆಲ್ಲ ನೋಡ್ಬೇಕ್ರಿ ಉತ್ಸಾಹ. ಬೆಳಿಗ್ಗೆ ನಾವೇ ಹೇಳೋದ್ರೊಳಗಾಗಿ ಅವರು ಶುರು ಮಾಡಿಬಿಟ್ಟಿರ್ತಾರೆ, ನಾವೇ ಎದ್ದು ಮೆಲ್ಲಕ್ಕೆ ಬರೋದು, ಅಷ್ಟು ಉತ್ಸಾಹ. ಅವರೆಲ್ಲ ಸೇರಿಕೊಂಡು ಈ ಸಪ್ತಾಹದ ಕಾರ್ಯಕ್ರಮವನ್ನು ಬಹಳ ವೈಭವದಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿರುವಂಥ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರವಚನವನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಹರಿವಾಯುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.